ಲಖನೌನ ಫೇಮಸ್ ನಾನ್ ವೆಜ್ ಸ್ಟಾರ್ಟರ್ನ ವೆಜ್ ವರ್ಷನನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ಲೆಷರ್ ಕುಕ್ಕರ್ ಕನ್ನಡ ಚಾನೆಲ್ಗೆ ಸ್ವಾಗತ. ಬನ್ನಿ ವೆಜ್ ಶಮಿ ಕಬಾಬ್ನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಕಡಲೆಯನ್ನು ಸುಮಾರು 8 ಗಂಟೆಗಳ ಕಾಲ ನೆನೆಸಿಟ್ಟುಕೊಂಡಿದ್ದೇನೆ. ಇದನ್ನು ಕುಕ್ಕರ್ಗೆ ಆ್ಯಡ್ ಮಾಡಿ 2 ಕಪ್ ನೀರನ್ನು ಸೇರಿಸಿ ಮಧ್ಯಮ ಉರಿಯಲ್ಲಿ 5 ವಿಸಲ್ನ ಕೂಗಿಸ್ಕೋಬೇಕು. ನಂತರ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಕುಕಿಂಗ್ ಆಯಿಲ್ನ ಆ್ಯಡ್ ಮಾಡಿ ಅದಕ್ಕೆ 3 ಕಟ್ ಮಾಡಿರುವಂಥ ಹಸಿಮೆಣಸಿನಕಾಯಿ, 5 ರಿಂದ 6 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚ್ ಶುಂಠಿನ ಸೇರಿಸಿ ಸುಮಾರು 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹುರಿದುಕೊಳ್ಬೇಕು. ನಂತರ ಇದಕ್ಕೆ 1/4 ಕಪ್ ಕಟ್ ಮಾಡಿರುವಂಥ ಈರುಳ್ಳಿ, 1/4 ಕಪ್ ಫ್ರೆಂಚ್ ಬೀನ್ಸ್, 1/4 ಕಪ್ ತುರಿದಿರುವಂತಹ ಕ್ಯಾರೆಟ್ನ ಸೇರಿಸಿ 5 ನಿಮಿಷ ಹೈ ಫ್ಲೇಮಲ್ಲಿ ಹುರಿದುಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ತರಕಾರಿ ಮೆತ್ತಗಾಗುವವರೆಗೂ ಮೀಡಿಯಂ ಫ್ಲೇಮಲ್ಲಿ ಹುರಿದುಕೊಳ್ಬೇಕು. ಈಗ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿ ತರಕಾರಿಗಳನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಬೇಯಿಸಿದ ಕಡಲೆಕಾಳನ್ನು ಚೆನ್ನಾಗಿ ಸೋಸಿಕೊಳ್ಬೇಕು. ಅದಕ್ಕೆ ಸಾಟೆ ಮಾಡಿದ ತರಕಾರಿಗಳನ್ನು ಸೇರಿಸಿ ತರಿತರಿಯಾದ ಪೌಡರ್ನ ರೆಡಿ ಮಾಡಿಟ್ಕೊಳ್ಬೇಕು. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 3/4 ಟೀ ಸ್ಪೂನ್ ಧನಿಯಾ ಪೌಡರ್, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, 3/4 ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್, 1/4 ಟೀ ಸ್ಪೂನ್ ಅರಿಶಿಣ, 1/4 ಟೀ ಸ್ಪೂನ್ ಏಲಕ್ಕಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 3 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು, 2 ಟೇಬಲ್ ಸ್ಪೂನ್ ಪುದೀನ, ಅರ್ಧ ಕಡಿ ಲಿಂಬೆಹಣ್ಣನ್ನು ಹಿಂಡಿ ಎಲ್ಲವನ್ನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಟ್ಟಿಯಾದ ಕಬಾಬ್ನ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು. ಈಗ ಚಿಕ್ಕ ಉಂಡೆನ ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸಿದಂತೆ ಮೀಡಿಯಂ ಗಾತ್ರದ ಪ್ಯಾಟೀಸ್ಗಳನ್ನು ರೆಡಿ ಮಾಡಿಟ್ಕೊಳ್ಬೇಕು. ಇದನ್ನು ಡೀಪ್ ಫ್ರೈ ಮಾಡಬಹುದು, ಇಲ್ಲ ಕಡಿಮೆ ಎಣ್ಣೆಯನ್ನು ಯೂಸ್ ಮಾಡುವವರು ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಕುಕಿಂಗ್ ಆಯಿಲ್ನ ಸೇರಿಸಿ ಪ್ಯಾಟೀಸ್ಗಳನ್ನು ಇದಕ್ಕೆ ಸೇರಿಸಿ ಶಾಲೋ ಫ್ರೈ ಕೂಡ ಮಾಡಿಕೊಳ್ಬಹುದು. ಪ್ಯಾಟೀಸ್ ಒಂದು ಕಡೆಯಿಂದ ಬೆಂದ ಕೂಡಲೇ ಫ್ಲಿಪ್ ಮಾಡಿ ಇನ್ನೊಂದು ಕಡೆಯಿಂದ ಸಹ ಗೋಲ್ಡನ್ ಮತ್ತು ಕ್ರಿಸ್ಪಿ ಆಗುವವರೆಗೆ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು. ವೆಜ್ ಶಾಮಿ ಕಬಾಬ್ ಈಗ ರೆಡಿಯಾಗಿದೆ. ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.